ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಪ್ಷನ್ನ. ಆವಾಗ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಇರೋ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಕೊಡ್ತಿದ್ರು, ಇದ್ರ ಬದಲು ಇಂದಿರಾ ರೇಷನ್ ಕಿಟ್ನ ಕೊಡಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 6 ತಿಂಗಳು ಮುಂಚಿಂದನೇ KH ಮುನಿಯಪ್ಪ ಅವರಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಹೇಳ್ತಾನೆ ಇದ್ದಾರೆ. ಬಟ್ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಾದವು. ಯಾಕಂದರೆ ಈ ತಿಂಗಳಿಂದ ಕೊಡ್ತೀವಿ, ಡಿಸೆಂಬರಲ್ಲಿ ಕೊಡ್ತೀವಿ ಅಂದರು, ಇಲ್ಲ 2026 ಶುರು ಮಾಡ್ತೀವಿ, ಜನವರಿಯಿಂದ ಕೊಡ್ತೀವಿ ಅಂದರು, ಅದು ಕೊಡಲಿಲ್ಲ. ಈಗ ಫೆಬ್ರವರಿಯಿಂದ ಕೊಡ್ತೀವಿ ಅಂದರು, ಅದು ಕೊಡಲಿಲ್ಲ. ಫೈನಲಿ ಈಗ ಒಂದು ಹೊಸ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈ ತಿಂಗಳಿಂದ ನಾವು ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂದ್ಬಿಟ್ಟು. ಈ ಇಂದಿರಾ ರೇಷನ್ ಕಿಟ್ ಕೊಡೋದು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಇದೆ. ಈ ಒಂದು ಯೋಜನೆ ಅಡಿ ಈಗ ಅನ್ನಭಾಗ್ಯ ಯೋಜನೆ ಅಡಿ ಏನು ಇದು ಗ್ಯಾರಂಟಿ ಸ್ಕೀಮ್ಸನ್ನು ಜಾರಿಗೆ ತಂದಿದ್ದಾರೆ. ಈ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡೋ ಬದಲು ರೇಷನ್ ಕಿಟ್ನ ಕೊಡೋಣ. ಯಾಕಂದರೆ ಈಗ ಆಲ್ರೆಡಿ ಹೇಗಿದ್ರು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅಕ್ಕಿ. ಈಗ ನಾವು ಅದು ಕೊಡೋದ್ರಿಂದ ಅವರಿಗೆ ಜಾಸ್ತಿ ಆಗುತ್ತೆ. ಹಾಗೆ ಇದ್ರ ಬಗ್ಗೆ ಒಪಿನಿಯನ್ನ ಕೇಳಿದಾಗ ತುಂಬ ಜನ ಸರ್ವೆನಲ್ಲಿ ನಮಗೆ ರೇಷನ್ ಕಿಟ್ನೇ ಕೊಡಿ, ನಮಗೆ ಬೇರೆ ಅಡುಗೆ ಸಾಮಗ್ರಿಗಳನ್ನ ಕೊಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಸರ್ವೆನಲ್ಲಿ ಹೇಳಿದ್ರಿಂದ ಆವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಮಾಡಿ ರೇಷನ್ ಕಿಟ್ನ ಕೊಡೋಣ ಅಂತ ಹೇಳಿದರು. ಈ ಒಂದು ರೇಷನ್ ಕಿಟ್ಟಲ್ಲಿ ಉಪ್ಪಾಗಿರ್ಬೋದು, ಸಕ್ಕರೆ, ಅಡುಗೆ ಎಣ್ಣೆ, ತೊಗರಿಬೇಳೆ, ಹೀಗೆ ಅಡುಗೆ ಸಾಮಗ್ರಿಗಳನ್ನ ಕೊಡ್ತಾರೆ. ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನಿಮ್ಮ ರೇಷನ್ ಪ್ರತಿ ತಿಂಗಳು ಕೂಡ ನಿಮಗೆ ಕಿಟ್ ಸಿಗುವಂಥದ್ದು. 1 ಅಥವಾ 2 ಇದ್ದೀರಾ ಅಂತಂದರೆ ಅರ್ಧ kg ಕಿಟ್ ಸಿಗುತ್ತೆ, ಅಥವಾ 3 ಅಥವಾ 4 ಜನ ಇದ್ದೀರಾ ಅಂತಂದರೆ 1 kg ಕಿಟ್ ಸಿಗುತ್ತೆ. 5 ಜನಕ್ಕಿಂತ ಜಾಸ್ತಿ ಜನ ಇದ್ದೀರಾ ಅಂತಂದರೆ 1.5 kg ಕಿಟ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇವಾಗ ಯಾವಾಗ ಕೊಡ್ತಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ KH ಮುನಿಯಪ್ಪ ಅವರೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಮಾರ್ಚ್ ಮೊದಲನೇ ವಾರದಿಂದ ಇಂದಿರಾ ರೇಷನ್ ಕಿಟ್ನ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು. ಯಾಕಂದರೆ ಇದು ಅಷ್ಟು ಈಸಿ ಅಲ್ಲ, ಅವರೇನೋ ಅನೌನ್ಸ್ ಮಾಡಿಬಿಡ್ತಾರೆ ಕಿಟ್ ಕೊಡ್ತೀವಿ ಅಂತ. ಬಟ್ ಇದು 1 ತಿಂಗಳು ಕೊಟ್ಟು ಸುಮ್ಮನಾಗಂಥದ್ದಲ್ಲ. ಈಗ 1 ತಿಂಗಳು ಕೊಟ್ಟು ಸುಮ್ಮನಾಗಂಥದ್ದಾದರೆ ಕಡಿಮೆಗೆ ಸಿಗುತ್ತೆ, ತರಿಸ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಪ್ರತಿ ತಿಂಗಳು ಕೊಡಬೇಕಲ್ಲ ಇದು. ಸೊ ಹಾಗಾಗಿ ತುಂಬಾ ಪ್ಲ್ಯಾನ್ ಮಾಡೋದಿರುತ್ತೆ. ಟೆಂಡರ್ನ ಕರೆಯೋದಾಗಿರ್ಬೋದು, ಯಾರು ಕಮ್ಮಿ ಕೊಟ್ಟು ಮಾಡ್ತಾರೆ ಅವರಿಂದ ಅಗ್ರಿಮೆಂಟ್ ಮಾಡಿಕೊಂಡು ಪ್ರತಿ ತಿಂಗಳು ಯಾವ ಥರ ಪ್ರೊಸೀಜರ್ ಮಾಡೋದು, ಇದಕ್ಕೆಲ್ಲ ತುಂಬಾ ವರ್ಕ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ. ಹಾಗಾಗಿ ಈಗ ಮಾರ್ಚ್ ಮೊದಲನೇ ವಾರದಿಂದ ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹೋಪ್ಫುಲಿ ಅವ್ರು ಹೇಳ್ದಂಗೆ ಮಾರ್ಚ್ ತಿಂಗಳಲ್ಲಿ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಪ್ರತಿ ತಿಂಗಳು ಹೇಳ್ತಾನೆ ಇದ್ದಾರೆ, ಕೊಡ್ತಾ ಇಲ್ಲ. ಇವಾಗ ಮಾರ್ಚ್ ಫಸ್ಟ್ ವೀಕಿಂದ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇದಕ್ಕೆ ಅಂತಲೇ ಒಂದು ಅಪ್ಲಿಕೇಶನ್ EPOS ಅನ್ನೋ ಅಪ್ಲಿಕೇಶನ್ನ ಕೂಡ ಜಾರಿಗೆ ತರ್ತಿದ್ದಾರೆ. ಏನಿದು ಈ ಅಪ್ಲಿಕೇಶನ್ ಅಂತಂದರೆ, ಈಗ ಡೈರೆಕ್ಟಾಗಿ ಯಾವುದೇ ರೀತಿ ಮಧ್ಯವರ್ತಿ ಇಲ್ದಲೆ, ಹಾಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂದ್ಬಿಟ್ಟು ಈ EPOS ಅನ್ನೋ ಒಂದು ಆ್ಯಪ್ನ ಜಾರಿಗೆಗೊಳಿಸ್ತಾ ಇದ್ದಾರೆ. EPOS ಅಂದರೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಅಂತ. ಇದರಿಂದ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ರಿಯಲ್ ಟೈಮ್ ಟ್ರ್ಯಾಕಿಂಗ್ನ ಮಾಡ್ಬೋದು. ಅಂದರೆ ಇವಾಗ ರೇಷನ್ ಕಾರ್ಡ್ ತೊಗೊಂಡು ರೇಷನ್ ಕಿಟ್ನ ತೊಗೊಂಬರಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಬಯೋಮೆಟ್ರಿಕ್ ಮೂಲಕ ದೃಢೀಕರಣ ಮಾಡಿಸ್ಕೊತಾರೆ, ಮತ್ತು ಡೇಟಾನ ಇಮ್ಮಿಡಿಯೇಟಾಗಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಇರೋದ್ರಿಂದ ಈ ಒಂದು ಆ್ಯಪ್ ಮೂಲಕ ಯಾವುದೇ ರೀತಿ ಮೋಸ ಆಗೋದನ್ನು ತಡೆಗಟ್ಟಕ್ಕೆ ಅಂದ್ಬಿಟ್ಟು ಈ ಒಂದು ಆ್ಯಪ್ನ ಜಾರಿಗೆ ತಂದಿರೋದು. ಐ ಹೋಪ್ ಅವರು ಈ ಸತಿನಾದರೂ ಮಾರ್ಚ್ ತಿಂಗಳಿಂದ ಎಲ್ಲರಿಗೂ ಕೂಡ ಇಂದಿರಾ ರೇಷನ್ ಕಿಟ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ರೇಷನ್ ಡಿಪೋಗಳಲ್ಲಿ. ನೋಡೋಣ, ಇದಕ್ಕಿಂತ ಇನ್ನೂ ಹೆಚ್ಚಿನ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದುವರೆಗೂ ಕೂಡ ಬಂದಿರುವಂತಹ ಅಪ್ಡೇಟ್ಸ್ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಬಂದಿದೆ. ನಾನು ನಿಮಗೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಏನೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ ಆಗಲಿ ಅಥವಾ ಹೊಸ ಸ್ಕೀಮ್ ಬಗ್ಗೆ ಆಗಲಿ ಅಪ್ಡೇಟ್ನ ತಿಳ್ಕೊಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.